ಓಂ ಶಾಂತಿ. ತಾರೀಕು 31/1/2024 ಪ್ರಾತಃ ಮುರುಳಿ. ಮಧುರ ಮಕ್ಕಳೇ, ನೀವೀಗ ಶಾಂತಿ ಮತ್ತು ಸುಖದ ಶಿಖರಕ್ಕೆ ಹೋಗಬೇಕು. ಆದ್ದರಿಂದ ತಮ್ಮ ಸ್ವಭಾವ ಮತ್ತು ನಡತೆಯನ್ನು ಸುಧಾರಣೆ ಮಾಡಿಕೊಳ್ಳುತ್ತಾ ಹೋಗಿ. ಹಳೆಯದನ್ನು ಪರಿವರ್ತನೆ ಮಾಡಿಕೊಳ್ಳಿ. ಪ್ರಶ್ನೆ: ಬುದ್ಧಿಯು ಸದಾ ರಿಫ್ರೆಶ್ ಆಗಲು ಯುಕ್ತಿ ಏನಾಗಿದೆ? ಉತ್ತರ: ತಂದೆಯು ಏನು ಹೇಳುತ್ತಾರೆಯೋ ಅದರ ಮಂಥನವನ್ನು ಮಾಡಿ. ಅದರಿಂದ ಬುದ್ಧಿಯು ಸದಾ ರಿಫ್ರೆಶ್ ಆಗಿರುತ್ತದೆ. ಅವರೇ ಅನ್ಯರ ಸರ್ವಿಸ್ ಮಾಡಲು ಸಾಧ್ಯ. ಅವರ ಬ್ಯಾಟರಿ ಸದಾ ಚಾರ್ಜ್ ಆಗುತ್ತಲೇ ಇರುತ್ತದೆ. ಏಕೆಂದರೆ ವಿಚಾರ ಸಾಗರ ಮಂಥನ ಮಾಡುವುದರಿಂದ ಸರ್ವಶಕ್ತಿವಂತ ತಂದೆಯ ಜೊತೆ ಸಂಬಂಧವೂ ಇರುತ್ತದೆ. ಗೀತೆ: ನಯನಹೀನರಿಗೆ ದಾರಿ ತೋರಿಸು ಪ್ರಭು. ಓಂ ಶಾಂತಿ. ಈ ಗೀತೆಯನ್ನು ಮನುಷ್ಯರು ಗಾಯನ ಮಾಡಿದ್ದಾರೆ, ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ. ಹೇಗೆ ಬೇರೆಲ್ಲಾ ಪ್ರಾರ್ಥನೆ ಮಾಡುತ್ತಾರೆಯೋ ಅದೇ ರೀತಿ ಇದು ಸಹ ಒಂದು ಪ್ರಾರ್ಥನೆಯಾಗಿದೆ. ಪರಮಾತ್ಮನನ್ನು ತಿಳಿದುಕೊಂಡಿಲ್ಲ. ಒಂದು ವೇಳೆ ಪರಮಾತ್ಮನನ್ನು ತಿಳಿದುಕೊಂಡರೆ ಎಲ್ಲವೂ ಅರ್ಥವಾಗುತ್ತದೆ. ಕೇವಲ ಪರಮಾತ್ಮನೆಂದು ಹೇಳುತ್ತಾರೆ, ಆದರೆ ಅವರ ಜೀವನ ಚರಿತ್ರೆಯನ್ನು ತಿಳಿದುಕೊಂಡಿಲ್ಲ. ಅಂದ ಮೇಲೆ ನಯನಹೀನ ಆದರಲ್ಲವೇ? ನಿಮಗೆ ಈ ಜ್ಞಾನದ 3ನೆಯ ನೇತ್ರವು ಸಿಕ್ಕಿದೆ. ಆದ್ದರಿಂದ ನಿಮ್ಮನ್ನು ತ್ರಿನೇತ್ರಿಗಳೆಂದು ಕರೆಯಲಾಗುತ್ತದೆ. ಪ್ರಪಂಚದಲ್ಲಿ ಬಲೆ ಮನುಷ್ಯರು ಈ ಅಕ್ಷರವನ್ನು ಹೇಳುತ್ತಾರೆ, ತ್ರಿಕಾಲದರ್ಶಿ, ತ್ರಿನೇತ್ರಿ, ತ್ರಿಮೂರ್ತಿ. ಆದರೆ ಅರ್ಥವನ್ನು ತಿಳಿದುಕೊಂಡೇ ಇಲ್ಲ. ಸೈನ್ಸ್ ಮತ್ತು ಸೈಲೆನ್ಸ್ಗೆ ಪರಸ್ಪರದಲ್ಲಿ ಸಂಬಂಧವೇನಿದೆ? ಬಲೆ ಪ್ರಶ್ನೆಯನ್ನಂತೂ ಕೇಳುತ್ತಾರೆ, ಆದರೆ ಉತ್ತರವನ್ನಂತೂ ತಿಳಿದುಕೊಂಡಿಲ್ಲ. ವಿಶ್ವದಲ್ಲಿ ಶಾಂತಿ ಇರಲಿ ಎಂದು ಹೇಳುತ್ತಾರೆ, ಆದರೆ ಶಾಂತಿಯು ಯಾವಾಗ ಇತ್ತು, ಯಾರು ಮಾಡಿದರು, ಏನನ್ನೂ ತಿಳಿದುಕೊಂಡಿಲ್ಲ. ಕೇವಲ ಕೇಳುತ್ತಿರುತ್ತಾರೆ, ಆದರೆ ಅವರಿಗೆ ಹೇಳಲು ಯಾರಾದರೂ ತಿಳಿದಿರುವವರು ಬೇಕು. ತಾವು ಮಕ್ಕಳಿಗೆ ತಂದೆಯು ತಿಳಿಸುತ್ತಾರೆ, ಇದೆಲ್ಲ ಆಟವು ಮಾಡಲ್ಪಟ್ಟಿದೆ. ಶಾಂತಿಯ ಶಿಖರ, ಸುಖದ ಶಿಖರ, ಎಲ್ಲದರ ಶಿಖರವಿರುತ್ತದೆ. ಶಾಂತಿಯ ಶಿಖರವು ಮೂಲವತನವಾಗಿದೆ. ಅಲ್ಲಿ ನಾವಾತ್ಮರು ಇರುತ್ತೇವೆ. ಇದಕ್ಕೆ ಶಾಂತಿಯ ಶಿಖರವೆಂದು ಹೇಳುತ್ತೇವೆ. ನಂತರ ಸತ್ಯಯುಗದಲ್ಲಿ ಸುಖದ ಶಿಖರ, ಶಾಂತಿಯ ಶಿಖರ, ಸಂಪತ್ತು ಇರುತ್ತದೆ. ನಾವಾತ್ಮರ ಮನೆಯು ಮುಕ್ತಿಧಾಮವಾಗಿದೆ ಎಂದು ಯಾರೂ ಹೇಳುವುದಿಲ್ಲ. ಇವೆಲ್ಲ ಮಾತುಗಳನ್ನು ತಂದೆಯೇ ತಿಳಿಸುತ್ತಾರೆ. ಶಿಕ್ಷಕರೆಂದರೆ ಹೀಗೆ ಇರಬೇಕು. ಅವರು ಜ್ಞಾನದ ಶಿಖರವಾಗಿದ್ದಾರೆ. ತಮ್ಮನ್ನು ಸಹ ಶಾಂತಿ ಹಾಗೂ ಸುಖದ ಶಿಖರಕ್ಕೆ ಕರೆದೊಯ್ಯುತ್ತಾರೆ. ಇದು ದುಃಖಧಾಮವಾಗಿದೆ. ಪ್ರತಿಯೊಂದು ಮಾತಿನಲ್ಲಿ ಬಡವರಾಗಿದ್ದಾರೆ. ಪವಿತ್ರತೆ, ಸುಖ, ಶಾಂತಿ, ಆಸ್ತಿಯನ್ನು ತಾವು ಈ ಸಮಯದಲ್ಲಿ ಪಡೆಯುತ್ತೀರಿ. ಬಲಿಹಾರಿ ಈ ಪುರುಷೋತ್ತಮ ಸಂಗಮ ಯುಗದ್ದಾಗಿದೆ. ಕಲಿಯುಗದ ನಂತರ ಸತ್ಯಯುಗವಿದೆ. ಅವರು ಶಾಂತಿಯ ಶಿಖರವಾಗಿದ್ದಾರೆ. ಇವರು ಸುಖದ ಶಿಖರವಾಗಿದ್ದಾರೆ. ಇಲ್ಲಿ ಅಪಾರ ದುಃಖವಿದೆ. ಎಲ್ಲಾ ದುಃಖವೂ ಬಂದು ಒಟ್ಟಿಗೆ ಸೇರಿದೆ. ದುಃಖದ ಪರ್ವತವೇ ಬೀಳುತ್ತದೆ ಎಂದು ಹೇಳುತ್ತಾರಲ್ಲವೇ? ಯಾವಾಗ ಭೂಕಂಪ ಇತ್ಯಾದಿ ಆಗುತ್ತವೆ, ಎಷ್ಟೊಂದು ಅಯ್ಯೋ ಅಯ್ಯೋ ಎನ್ನುತ್ತಾರೆ. ಬಾಕಿ ಸ್ವಲ್ಪ ಸಮಯವಿದೆ ಎಂದು ತಂದೆಯು ತಿಳಿಸುತ್ತಾರೆ. ಮಕ್ಕಳಿಗೆ ನೆನಪಿನ ಯಾತ್ರೆಯಲ್ಲಿ ಸಮಯ ಹಿಡಿಸುತ್ತದೆ. ಅನೇಕರಿದ್ದಾರೆ, ಆದರೆ ಅವರು ಅರ್ಥ ಮಾಡಿಕೊಳ್ಳುವುದೇ ಇಲ್ಲ. ಆತ್ಮವು ಹೀಗಿದೆಯೋ ಪರಮಾತ್ಮನೂ ಹಾಗೆಯೇ ಇದ್ದಾರೆ. ಆತ್ಮವನ್ನು ತಿಳಿದುಕೊಂಡಿದ್ದಾರಲ್ಲವೇ? ಅದು ಅದೃಷ್ಟದ ನಕ್ಷತ್ರವಾಗಿದೆ. ಸಂಪೂರ್ಣ ಸೂಕ್ಷ್ಮವಾಗಿದೆ. ಈ ನೇತ್ರಗಳಿಂದ ನೋಡಲು ಸಾಧ್ಯವಿಲ್ಲ. ಇವೆಲ್ಲ ಮಾತುಗಳನ್ನು ತಂದೆಯು ತಿಳಿಸುತ್ತಾರೆ. ಇಂತಹ ಮಾತುಗಳ ಮೇಲೆ ವಿಚಾರ ಸಾಗರ ಮಂಥನ ಮಾಡುವುದರಿಂದಲೇ ರಿಫ್ರೆಶ್ ಆಗುತ್ತದೆ. ಎಲ್ಲಿಗೆ ಹೋದರೂ ತಿಳಿಸಿರಿ, ಶಾಂತಿಯ ಶಿಖರ, ಸುಖದ ಶಿಖರ, ಪವಿತ್ರತೆಯ ಶಿಖರವು ಹೊಸ ಜಗತ್ತಿನಲ್ಲಿರುತ್ತದೆ ಎಂದು ಹೇಳಲಾಗುತ್ತದೆ. ಹಳೆಯ ಸ್ವಭಾವ ಗುಣಗಳನ್ನು ಸುಧಾರಣೆ ಮಾಡಿಸಿ ತಂದೆಯು ಹೊಸ ಜಗತ್ತಿಗೆ ಮಾಲೀಕರನ್ನಾಗಿ ಮಾಡುತ್ತಾರೆ.
ಮನುಷ್ಯರು ಬಲೆ ವೇದಶಾಸ್ತ್ರ ಮುಂತಾದವುಗಳನ್ನು ಓದುತ್ತಾರೆ, ಆದರೆ ಏನೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಏಣಿಯಂತೂ ಕೆಳಗೆ ಇಳಿಯುತ್ತಲೇ ಬರುತ್ತಾರೆ. ಬಲೆ ಸ್ವಯಂ ಅನ್ನು ಶಾಸ್ತ್ರಗಳ ಅಥಾರಿಟಿ ಎಂದು ತಿಳಿಯುತ್ತಾರೆ, ಆದರೆ ಅವರೂ ಇಳಿಯಲೇಬೇಕು. ಆತ್ಮವು ಮೊದಲು ಸತೋಪ್ರಧಾನವಾಗಿರುತ್ತದೆ, ನಂತರ ನಿಧಾನವಾಗಿ ಶಕ್ತಿಯು ಕಡಿಮೆಯಾಗುತ್ತದೆ. ಈ ಸಮಯದಲ್ಲಿ ಎಲ್ಲರ ಬ್ಯಾಟರಿಯು ಸಮಾಪ್ತಿಯಾಗುತ್ತಿದೆ. ಈಗ ಮತ್ತೆ ಚಾರ್ಜ್ ಆಗುತ್ತದೆ. ಮನ್ಮನಾಭವ ಎಂದು ತಂದೆಯು ಹೇಳುತ್ತಾರೆ. ತಮ್ಮನ್ನು ಆತ್ಮನೆಂದು ತಿಳಿಯಿರಿ. ತಂದೆಯು ಸರ್ವಶಕ್ತಿವಂತನಾಗಿದ್ದಾರೆ. ಅವರನ್ನು ನೆನಪು ಮಾಡುವುದರಿಂದ ನಿಮ್ಮ ಪಾಪವು ತುಂಡಾಗುತ್ತದೆ ಮತ್ತು ಬ್ಯಾಟರಿಯು ಚಾರ್ಜ್ ಆಗುತ್ತದೆ. ನಮ್ಮ ಬ್ಯಾಟರಿಯು ಚಾರ್ಜ್ ಆಗುತ್ತಿದೆ ಎಂದು ತಾವೀಗ ಅನುಭವ ಮಾಡುತ್ತಿದ್ದೀರಿ. ಕೆಲವರದು ಚಾರ್ಜ್ ಆಗುವುದಿಲ್ಲ. ಸುಧಾರಣೆಯ ಬದಲಾಗಿ ಇನ್ನಷ್ಟು ಹಾಳಾಗುತ್ತಾರೆ. ಬಾಬಾ, ನಾವು ಇನ್ನೆಂದಿಗೂ ವಿಕಾರದಲ್ಲಿ ಹೋಗುವುದಿಲ್ಲ. ತಂದೆಯೊಂದಿಗೆ ಪ್ರತಿಜ್ಞೆಯನ್ನು ಮಾಡುತ್ತಾರೆ. ಪರಸ್ಪರದಲ್ಲಿ 21 ಜನ್ಮಗಳ ಆಸ್ತಿಯನ್ನು ಖಂಡಿತ ಪಡೆಯುತ್ತಾರೆ. ಆದರೂ ಸಹ ಮತ್ತೆ ಬೀಳುತ್ತಾರೆ. ತಂದೆಯು ತಿಳಿಸುತ್ತಾರೆ, ಕಾಮವಿಕಾರದ ಮೇಲೆ ವಿಜಯಿಗಳಾಗುವುದರಿಂದ ತಾವು ಜಗಜ್ಜೀತರಾಗುತ್ತೀರಿ. ಮತ್ತು ಒಂದು ವೇಳೆ ವಿಕಾರದಲ್ಲಿ ಹೋದರೆ ಬುದ್ಧಿಯು ಸಮಾಪ್ತಿಯಾಗುತ್ತದೆ. ಈ ಕಾಮವಿಕಾರವು ಮಹಾಶತ್ರುವಾಗಿದೆ. ಪರಸ್ಪರದಲ್ಲಿ ನೋಡುವುದರಿಂದ ಕಾಮದ ಅಗ್ನಿಯು ಹತ್ತಿಕೊಳ್ಳುತ್ತದೆ. ತಂದೆಯು ತಿಳಿಸುತ್ತಾರೆ, ತಾವು ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗಿದ್ದೀರಿ. ಈಗ ನಿಮ್ಮನ್ನು ಸುಂದರರನ್ನಾಗಿ ಮಾಡುತ್ತಾರೆ. ಈ ತಂದೆಯೇ ತಾವು ಮಕ್ಕಳಿಗೆ ಓದಿಸುತ್ತಾರೆ. ವಿದ್ಯೆಯಿಂದ ಬುದ್ಧಿಯು ತೆರೆಯುತ್ತದೆ. ವೃಕ್ಷದ ವರ್ಣನೆಯನ್ನು ಮಾಡುತ್ತಾರೆ. ಇದು ಕಲ್ಪ ವೃಕ್ಷವಾಗಿದೆ. ಮನುಷ್ಯ ಸೃಷ್ಟಿಯ ವಿಭಿನ್ನ ವೃಕ್ಷವಾಗಿದೆ. ಇದಕ್ಕೆ ಉಲ್ಟಾ ವೃಕ್ಷವೆಂದು ಕರೆಯಲಾಗುತ್ತದೆ. ಎಷ್ಟು ವಿಭಿನ್ನ ಧರ್ಮಗಳಾಗಿವೆ. ಇಷ್ಟು ಕೋಟ್ಯಾಂತರ ಆತ್ಮರಿಗೆ ಅವಿನಾಶಿ ಪಾತ್ರವು ಸಿಕ್ಕಿದೆ. ಎಷ್ಟೊಂದು ಆತ್ಮರಿದ್ದಾರೆ ಎಂಬುದು ವಿಚಾರ ಮಾಡಿ. ಹೇಗೆ ಮೀನಿನ ಒಂದು ಆಟದ ಸಾಮಗ್ರಿ ಇರುತ್ತದೆ, ತಂತಿಯ ಮೇಲೆ ಹಾಗೆಯೇ ಕೆಳಗಿಳಿದು ಬಿಡುತ್ತದೆ. ಅಂದಾಗ ಇದು ಸಹ ಅದೇ ರೀತಿಯ ಆಟವಾಗಿದೆ. ತಾವು ಸಹ ಡ್ರಾಮಾದ ಹಗ್ಗದಲ್ಲಿ ಬಂಧಿತರಾಗಿದ್ದೀರಿ. ಈ ರೀತಿ ಇಳಿಯುತ್ತಾ ಇಳಿಯುತ್ತಾ ಕಲ್ಪವು ಪೂರ್ಣವಾಗಿದೆ ಮತ್ತು ನಾವು ಮೇಲೆ ಬರುತ್ತೇವೆ. ಈ ತಿಳುವಳಿಕೆಯೂ ಸಹ ಮಕ್ಕಳಿಗೆ ಈಗ ಸಿಕ್ಕಿದೆ. ಮೇಲಿಂದ ಆತ್ಮರು ಬರುತ್ತಾರೆ, ನಂಬರ್ ವಾರ್ ಆಗಿ ಸೇರುತ್ತಾ ಹೋಗುತ್ತಾರೆ. ಈ ಆಟದಲ್ಲಿ ತಾವು ಪಾತ್ರಧಾರಿಗಳಾಗಿದ್ದೀರಿ. ಮುಖ್ಯ ರಚಯಿತ, ನಿರ್ದೇಶಕ, ಪಾತ್ರಧಾರಿಗಳು ಇರುತ್ತಾರಲ್ಲವೇ? ಶಿವ ತಂದೆಯೂ ಮುಖ್ಯವಾಗಿದ್ದಾರೆ. ನಂತರ ಯಾವ ಪಾತ್ರಧಾರಿಗಳು? ಬ್ರಹ್ಮ, ವಿಷ್ಣು, ಶಂಕರ. ಭಕ್ತಿ ಮಾರ್ಗದವರು ಅನೇಕ ಚಿತ್ರಗಳನ್ನು ಮಾಡುತ್ತಾರೆ, ಆದರೆ ಅರ್ಥವೇ ತಿಳಿದುಕೊಂಡಿಲ್ಲ. ಲಕ್ಷಾಂತರ ವರ್ಷಗಳೆಂದು ಹೇಳುತ್ತಾರೆ. ಈಗ ತಂದೆಯು ಬಂದು ಪೂರ್ಣ ಜ್ಞಾನವನ್ನು ಕೊಡುತ್ತಾರೆ. ಸತ್ಯಯುಗದಲ್ಲಿ ಈ ಜ್ಞಾನವು ನಮಗೆ ಇರುವುದಿಲ್ಲ ಎಂಬುದು ತಮಗೆ ಗೊತ್ತಿದೆ. ಲಕ್ಷಾಂತರ ವರ್ಷಗಳೆಂದು ಹೇಳುತ್ತಾರೆ. ಈಗ ತಂದೆಯು ಬಂದು ಪೂರ್ಣ ಜ್ಞಾನವನ್ನು ಕೊಡುತ್ತಾರೆ. ತಮಗೆ ಗೊತ್ತಿದೆ, ಸತ್ಯಯುಗದಲ್ಲಿ ನಮಗೆ ಈ ಜ್ಞಾನವಿರುವುದಿಲ್ಲ. ಹೇಗೆ ಇಲ್ಲಿ ಕಾರೋಬಾರ್ ನಡೆಯುತ್ತದೆಯೋ ಹಾಗೆಯೇ ಅಲ್ಲಿಯೂ ಪವಿತ್ರ ಸುಖದ ರಾಜಧಾನಿಯು ನಡೆಯುತ್ತದೆ. ತಂದೆಯು ವಿಚಿತ್ರವಾಗಿದ್ದಾರೆ. ಇಷ್ಟು ಸೂಕ್ಷ್ಮ ಬಿಂದುವಾಗಿದ್ದಾರೆ. ನೀವಾತ್ಮರು ಹೇಗಿದ್ದೀರೋ ಹಾಗೆಯೇ ಇವರ ಬ್ರಹ್ಮರವರ ಆತ್ಮವು ತಂದೆಯಿಂದ ಪೂರ್ಣ ಜ್ಞಾನವನ್ನು ಪಡೆಯುತ್ತಿದೆ. ಹಾಗಾದರೆ ಬ್ರಹ್ಮ ತಂದೆಯು ದೊಡ್ಡದಾಗಿರುತ್ತಾರೇನು? ಅವರು ಸಹ ಬಿಂದುವಾಗಿರುತ್ತಾರೆ. ನೀವಾತ್ಮರು ಯಾರು ಬಿಂದುವಾಗಿದ್ದೀರಿ? ನಿಮ್ಮಲ್ಲಿ ಪೂರ್ಣ ಜ್ಞಾನವು ಧಾರಣೆಯಾಗುತ್ತದೆ. ಈ ಜ್ಞಾನವು ಕಲ್ಪದ ನಂತರ ಮತ್ತೆ ತಂದೆಯು ಕೊಡುತ್ತಾರೆ. ರೆಕಾರ್ಡ್ ಹೇಗೆ ತುಂಬಿರುತ್ತದೆ, ಅದು ಪುನರಾವರ್ತನೆಯಾಗುತ್ತದೆಯಲ್ಲವೇ? ಆತ್ಮದಲ್ಲಿಯೇ ಪೂರ್ಣ ಪಾತ್ರವು ತುಂಬಿದೆ. ಕೆಲವಂತೂ ಬಹಳ ಅದ್ಭುತ ಮಾತುಗಳಾಗಿವೆ. ಅದನ್ನು ವಿಧಿ ಎಂದು ಹೇಳಲಾಗುತ್ತದೆ. ಈ ಅನಾದಿ ಡ್ರಾಮಾದ ಪಾತ್ರವನ್ನು
ಒಬ್ಬರೂ ಸಹ ಬಿಡಿಸಿಕೊಳ್ಳಲು ಸಾಧ್ಯವಿಲ್ಲ. ಎಲ್ಲರೂ ಪಾತ್ರವನ್ನು ಅಭಿನಯಿಸಲೇಬೇಕು. ಇದು ಬಹಳ ಅದ್ಭುತವಾದ ಮಾತುಗಳಾಗಿದೆ. ಯಾರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಧಾರಣೆ ಮಾಡಿಕೊಳ್ಳುತ್ತಾರೆಯೋ ಅವರಿಗೆ ಖುಷಿಯ ನಶೆ ಏರುತ್ತದೆ. ನಿಮಗೆ ಇಷ್ಟೊಂದು ವಿದ್ಯಾರ್ಥಿ ವೇತನವು ಸಿಗುತ್ತದೆ ಎಂದರೆ ಚೆನ್ನಾಗಿ ಓದಬೇಕು, ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳಬೇಕು. ತಾವೆಲ್ಲರೂ ಶಿಕ್ಷಕರಾಗಿದ್ದೀರಿ. ಶಿಕ್ಷಕರು ತಮಗೆ ಓದಿಸಿ ತಮ್ಮ ಸಮಾನ ಶಿಕ್ಷಕರನ್ನಾಗಿ ಮಾಡುತ್ತಾರೆ. ಆದರೆ ನೀವು ಗುರುಗಳಾಗಬಾರದು. ತಾವು ಶಿಕ್ಷಕರಾಗುತ್ತೀರಿ, ಏಕೆಂದರೆ ರಾಜಯೋಗವನ್ನು ಕಲಿಸುತ್ತೀರಿ. ಮತ್ತೆ ತಾವು ಹೊರಟು ಹೋಗುತ್ತೀರಿ. ಇದನ್ನೂ ಸಹ ನೀವು ತಿಳಿದುಕೊಂಡಿದ್ದೀರಿ. ಅವರಂತೂ ತಿಳಿದುಕೊಂಡಿಲ್ಲ. ಸದ್ಗತಿಯನ್ನು ಕೊಡಲು ಸಾಧ್ಯವಿಲ್ಲ. ಸರ್ವರ ಸದ್ಗತಿದಾತ ತಂದೆಯೊಬ್ಬರೇ ಅಲ್ಲವೇ? ಮುಕ್ತೇಶ್ವರ ಮುಕ್ತಿದಾತನೂ ಅವರೇ ಆಗಿದ್ದಾರೆ. ಯಾವಾಗ ತಾವು ಅಲ್ಲಿಂದ ಬರುತ್ತೀರಿ ಆಗ ತಂದೆಯು ಮಾರ್ಗದರ್ಶಕರಾಗುವುದಿಲ್ಲ. ಈಗ ತಂದೆಯು ಮಾರ್ಗದರ್ಶಕನಾಗುತ್ತಾರೆ. ಯಾವಾಗ ನೀವು ಮನೆಯಿಂದ ಬರುತ್ತೀರಿ ಆಗ ಮನೆಯನ್ನೇ ಮರೆತು ಹೋಗುತ್ತೀರಿ. ಈಗ ತಾವು ಸಹ ಮಾರ್ಗದರ್ಶಕರಾಗಿದ್ದೀರಿ. ಎಲ್ಲರಿಗೂ ಮಾರ್ಗವನ್ನು ತಿಳಿಸುತ್ತೀರಿ. ಅಶರೀರಿ ಭವ. ತಮ್ಮ ಹೆಸರು ಪಾಂಡವ ಸೇನೆ ಎಂಬುದಾಗಿದೆ. ಶರೀರಧಾರಿಗಳಲ್ಲವೇ? ಯಾವಾಗ ಒಬ್ಬರೇ ಇರುತ್ತೀರಿ ಆಗ ಸೇನೆ ಎಂದು ಹೇಳುವುದಿಲ್ಲ. ಶರೀರದೊಂದಿಗೆ ಯಾವಾಗ ಮಾಯೆಯ ಮೇಲೆ ವಿಜಯ ಗಳಿಸುತ್ತೀರಿ ಆಗ ನಿಮಗೆ ಸೇನೆ ಎಂದು ಹೇಳಲಾಗುತ್ತದೆ. ಅವರು ಯುದ್ಧದ ಮಾತನ್ನು ಬರೆದಿದ್ದಾರೆ. ಇದು ಬೇಹದ್ದಿನ ಮಾತಾಗಿದೆ. ಅವರು ಸಮ್ಮೇಳನ ಇತ್ಯಾದಿಗಳನ್ನು ಮಾಡುತ್ತಾರೆ. ಸಂಸ್ಕೃತ ಇತ್ಯಾದಿಯ ಕಾಲೇಜುಗಳನ್ನು ತೆರೆಯುತ್ತಾರೆ. ಎಷ್ಟೊಂದು ಖರ್ಚು ಮಾಡುತ್ತಾರೆ. ಖರ್ಚು ಮಾಡುತ್ತಾ ಮಾಡುತ್ತಾ ಖಾಲಿಯಾಗಿ ಬಿಟ್ಟಿದೆ. ಬೆಳ್ಳಿ, ಚಿನ್ನ, ವಜ್ರ ಎಲ್ಲವೂ ಸಮಾಪ್ತಿಯಾಗಿ ಬಿಟ್ಟಿದೆ. ಮತ್ತೆ ನಿಮಗಾಗಿ ಎಲ್ಲವೂ ಹೊಸದಾಗಿ ಸಿಗುತ್ತದೆ ಅಂದ ಮೇಲೆ ತಾವು ಮಕ್ಕಳು ನಡೆಯುತ್ತಾ ನಡೆಯುತ್ತಾ ಬಹಳ ಖುಷಿಯಾಗಬೇಕು. ತಂದೆ ಹಾಗೂ ಆಸ್ತಿಯನ್ನು ನೆನಪು ಮಾಡಿಕೊಳ್ಳಬೇಕು. ತಮ್ಮ ಪಾತ್ರವು ನಡೆಯುತ್ತಿರುತ್ತದೆ ಎಂದು ನಿಂತು ಹೋಗುವುದಿಲ್ಲ. ತಾವು ತಮ್ಮ ಜನ್ಮಗಳನ್ನು ಸಹ ತಿಳಿದುಕೊಂಡಿಲ್ಲವೆಂದು ತಂದೆಯು ತಿಳಿಸುತ್ತಾರೆ. ಯಾರು ಮೊಟ್ಟ ಮೊದಲು ಬರುತ್ತಾರೆಯೋ ಅವರಿಗೆ 84 ಜನ್ಮಗಳ ಲೆಕ್ಕವನ್ನು ತಿಳಿಸುತ್ತಾರೆ. ತಾವು ಮಕ್ಕಳಿಗೆ ಅಪಾರ ಸುಖ ಸಿಗುತ್ತದೆ. ಆರೋಗ್ಯ, ಐಶ್ವರ್ಯ, ಸಂತೋಷ ಅಂದ ಮೇಲೆ ಎಷ್ಟೊಂದು ನಶೆ ಇರಬೇಕು. ತಂದೆಯು ನಮಗೆ ಬೇಹದ್ದಿನ ಆಸ್ತಿಯನ್ನು ಕೊಡುತ್ತಾರೆ. ತಾವೆಷ್ಟು ಸಮೀಪಕ್ಕೆ ಹೋಗುತ್ತಾ ಇರುತ್ತೀರಿ ಅಷ್ಟು ಆಪತ್ತುಗಳು ಬರುತ್ತಾ ಹೋಗುತ್ತವೆ. ವೃಕ್ಷದ ವೃದ್ಧಿಯೂ ಸಹ ಆಗಲೇಬೇಕು. ವೃಕ್ಷವು ಚಿಕ್ಕದಾಗಿದ್ದರೆ ತಕ್ಷಣ ಬಿರುಗಾಳಿ ಬೀಸುವುದರಿಂದ ಮುರಿದು ಹೋಗುತ್ತದೆ. ಇದಂತೂ ಆಗಲೇಬೇಕು. ನಿಮ್ಮ ಗುರಿಯ ಚಿತ್ರವಂತೂ ಮುಂದೆ ನಿಂತಿದೆ. ತಾವು ಬೇರೆ ಯಾವ ಚಿತ್ರವನ್ನು ಮುಂದಿಡಲು ಸಾಧ್ಯವಿಲ್ಲ. ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಅನೇಕ ಚಿತ್ರಗಳನ್ನು ಇಡುತ್ತಾರೆ. ಆದರೆ ಜ್ಞಾನ ಮಾರ್ಗದಲ್ಲಿ ಒಂದೇ. ಅದು ಸಹ ಜ್ಞಾನವು ಬುದ್ಧಿಯಲ್ಲಿದೆ. ಬಾಕಿ ಬಿಂದುವಿನ ಭಾವಚಿತ್ರವನ್ನು ತೆಗೆಯಲಾಗುವುದಿಲ್ಲ. ಆತ್ಮವಂತೂ ನಕ್ಷತ್ರವಾಗಿದೆಯಲ್ಲವೇ? ಇದು ಸಹ ತಿಳಿದುಕೊಳ್ಳುವ ಮಾತುಗಳಾಗಿವೆ. ಆತ್ಮಗಳನ್ನಂತೂ ಈ ನೇತ್ರಗಳಿಂದ ನೋಡಲು ಸಾಧ್ಯವಿಲ್ಲ. ಅನೇಕರು ಹೇಳುತ್ತಾರೆ, ಬಾಬಾ ನಮಗೆ ಸಾಕ್ಷಾತ್ಕಾರ ಮಾಡಿ ವೈಕುಂಠ ನೋಡಬೇಕು. ಆದರೆ ನೋಡುವುದರಿಂದ ಮಾಲೀಕರಾಗುತ್ತೀರೇನೋ? ಇಂತಹವರು ಸ್ವರ್ಗಕ್ಕೆ ಹೋದರೆಂದು ಮನುಷ್ಯರು ಹೇಳುತ್ತಾರೆ. ಆದರೆ ಸ್ವರ್ಗವೆಲ್ಲಿದೆ ಎಂದು ಮನುಷ್ಯರಿಗೆ ಗೊತ್ತಿದೆಯೇ? ಈಗ ತಮಗೆ ಸರ್ವಶ್ರೇಷ್ಠ ತಂದೆಯು ಓದಿಸುತ್ತಿದ್ದಾರೆ. ಇದರಿಂದ ತಾವು ಸರ್ವಶ್ರೇಷ್ಠ ಪದವಿಯನ್ನು ಪಡೆಯುತ್ತಿದ್ದೀರಿ. ಅವಶ್ಯಕವಾಗಿ ನಂಬರ್ವಾರ್ ಪುರುಷಾರ್ಥದ ಅನುಸಾರ ನರನಿಂದ ನಾರಾಯಣ ಆಗುತ್ತೀರಿ. ಯಾರು ಶಾಂತಿಯನ್ನು ಬೇಡುತ್ತಾರೆ ಅವರಿಗೆ ತಿಳಿಸುವುದು ನಿಮ್ಮ ಕೆಲಸವಾಗಿದೆ. ಹೀಗೆ ಸುಶೀಲ ಮುನಿ ಇದ್ದಾರೆ, ಅವರನ್ನು ತಾವು ಕರೆದು ತಿಳಿಸಬಹುದು. ವ್ಯಕ್ತಿಯೋ ಒಳ್ಳೆಯವರಾಗಿದ್ದಾರೆ, ಇವರು ಸರಿಯಾಗಿ ಹೇಳುತ್ತಿದ್ದಾರೆಂದು ಅವರಿಗೆ ತಿಳಿಯುತ್ತದೆ.
ಈ ಸಮಯವು ಬರುತ್ತದೆ, ಕುಮಾರಿಯರ ಮುಖಾಂತರ ಭೀಷ್ಮ ಪಿತಾಮಹ ಮುಂತಾದವರಿಗೂ ಸಹ ಈ ಜ್ಞಾನ ಬಾಣವನ್ನು ಹೊಡೆಯಲಾಯಿತೆಂದು ಬರೆಯಲಾಯಿತು. ಬಾಕಿ ಅರ್ಜುನನು ಬಾಣವನ್ನು ಹೊಡೆದನೆಂಬ ಮಾತಿಲ್ಲ. ಇಂತಿಂತಹ ಮಾತುಗಳನ್ನು ಕೇಳಿ ಇಲ್ಲಿಂದಲೇ ಗಂಗೆಯು ಬಂದಿತೆಂದು ಹೇಳುತ್ತಾರೆ. ಗೋಮುಖವನ್ನು ಸಹ ಮಾಡಿದ್ದಾರೆ. ಈಗ ತಾವು ಮಕ್ಕಳು ನೋಡುತ್ತೀರಿ, ನಿಮ್ಮ ಸ್ಮಾರಕವು ನಿಂತಿದೆ. ಅದು ಜಡ ದಿಲ್ವಾಡ ಮಂದಿರವಾಗಿದೆ, ಇದು ಚೈತನ್ಯವಾಗಿದೆ. ಅಲ್ಲಿ ಮೇಲೆ ವೈಕುಂಠವನ್ನು ತೋರಿಸಿದ್ದಾರೆ, ಕೆಳಗೆ ತಪಸ್ಸು ಮಾಡುತ್ತಿದ್ದಾರೆ, ಮೇಲೆ ರಾಜ್ಯ ಭಾಗ್ಯದ ಚಿತ್ರವಿದೆ. ಆದ್ದರಿಂದ ಮನುಷ್ಯರು ಸ್ವರ್ಗವು ಮೇಲಿದೆ ಎಂದು ತಿಳಿಯುತ್ತಾರೆ. ಬಾಂಬುಗಳನ್ನು ಮಾಡುವವರು ಇದು ನಿಮ್ಮ ವಿನಾಶಕ್ಕಾಗಿಯೇ ಇದೆ ಎಂದು ಸ್ವಯಂ ತಿಳಿದುಕೊಂಡಿದ್ದಾರೆ. ಈ ರೀತಿ ಮಾಡಿದರೆ ಖಂಡಿತವಾಗಿಯೂ ವಿನಾಶವಾಗುತ್ತದೆ ಎಂದು ಹೇಳುತ್ತಾರೆ. ಮಹಾಭಾರಿ ಯುದ್ಧದಲ್ಲಿ ಈ ರೀತಿಯಾಗಿತ್ತು. ಎಲ್ಲವೂ ಸಮಾಪ್ತಿಯಾದರೆಂದು ಬರೆಯಲಾಗಿದೆ. ಸತ್ಯಯುಗದಲ್ಲಿ ಒಂದೇ ತರನಾಗಿ ಇರುತ್ತದೆ. ಅಂದ ಮೇಲೆ ಉಳಿದೆಲ್ಲವೂ ಸಮಾಪ್ತಿಯಾಗುತ್ತದೆ. ಡ್ರಾಮಾ ಅನುಸಾರ ಭಕ್ತಿಯನ್ನು ಮಾಡುತ್ತಾ ಮಾಡುತ್ತಾ ಕೆಳಗೆ ಇಳಿಯುತ್ತಲೇ ಬರುತ್ತಾರೆ. ಇದು ಸಹ ನೀವು ಮಕ್ಕಳಿಗೆ ತಿಳಿದಿದೆ. ವಾಸ್ತವದಲ್ಲಿ ಇಲ್ಲಿ ಯಾವುದೇ ಆಶೀರ್ವಾದ ಮುಂತಾದ ಮಾತುಗಳಿಲ್ಲ. ಯಾವ ನಾಟಕವು ಮಾಡಲ್ಪಟ್ಟಿದೆಯೋ ಅದೇ ಆಗುತ್ತದೆ. ಏನಾದರೂ ಅಂತಹ ಮಾತುಗಳು ಬಂದರೆ ಇದು ಈಶ್ವರನ ಇಚ್ಛೆ ಎಂದು ಹೇಳುತ್ತಾರೆ. ಆದರೆ ತಾವು ಹೇಳುವುದಿಲ್ಲ. ತಾವಂತೂ ಡ್ರಾಮಾದ ಲೀಲೆ ಎಂದು ಹೇಳುತ್ತೀರಿ, ಈಶ್ವರನ ಲೀಲೆ ಎಂದು ಹೇಳುತ್ತೀರಿ. ಡ್ರಾಮಾದಲ್ಲಿಯೂ ಈಶ್ವರನ ಪಾತ್ರವಿದೆ. ಸೃಷ್ಟಿ ಚಕ್ರವು ಹೇಗೆ ಸುತ್ತುತ್ತದೆ ಎಂದು ತಂದೆಯು ತಿಳಿಸುತ್ತಾರೆ. ಜ್ಞಾನಪೂರ್ಣನೂ ಸಹ ತಂದೆಯೇ ಆಗಿದ್ದಾರೆ. ಅವರು ಎಲ್ಲರ ಮನಸ್ಸನ್ನು ತಿಳಿದುಕೊಂಡಿದ್ದಾರೆ ಎಂದು ಮನುಷ್ಯರು ತಿಳಿಯುತ್ತಾರೆ. ಆದರೆ ನಾವು ಏನು ಮಾಡುತ್ತೇವೆಯೋ ಅದರ ಶಿಕ್ಷೆಯಂತೂ ನಮಗೆ ಅವಶ್ಯಕವಾಗಿ ಸಿಗುತ್ತದೆ. ತಂದೆಯು ಕುಳಿತು ಶಿಕ್ಷೆಯನ್ನು ಕೊಡುತ್ತಾರೇನೋ? ಇದು ಮಾಡಲ್ಪಟ್ಟ ಡ್ರಾಮಾ ನಡೆಯುತ್ತಲೇ ಇರುತ್ತದೆ. ಇದರ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಂದೆಯೇ ತಿಳಿಸುತ್ತಾರೆ. ನಂತರ ತಾವು ಅನ್ಯರಿಗೆ ತಿಳಿಸುತ್ತೀರಿ. ಈಗ ತಂದೆಯು ಹೇಳುತ್ತಾರೆ, ಮಕ್ಕಳೇ, ನಿಮ್ಮ ಸ್ಥಿತಿಯು ಈ ರೀತಿ ಇರಬೇಕು. ಅಂತಿಮದಲ್ಲಿ ಏನೂ ನೆನಪಿಗೆ ಬರಬಾರದು. ತಮ್ಮನ್ನು ಆತ್ಮವೆಂದು ತಿಳಿಯಿರಿ. ಇದಕ್ಕೆ ಕರ್ಮಾತೀತ ಸ್ಥಿತಿ ಎಂದು ಕರೆಯಲಾಗುವುದು. ಒಳ್ಳೆಯದು. ಮಧುರ ಅತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತಾ ಬಾಬ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ 1. ವಿದ್ಯಾರ್ಥಿ ವೇತನವನ್ನು ಪಡೆಯಲು ಚೆನ್ನಾಗಿ ಪುರುಷಾರ್ಥ ಮಾಡಿ. ಶಿಕ್ಷಕರಾಗಿ ಅನ್ಯರಿಗೂ ರಾಜಯೋಗವನ್ನು ಕಲಿಸಿ. ಮಾರ್ಗದರ್ಶನವನ್ನು ಕೊಡಿ. ಎಲ್ಲರಿಗೂ ಮನೆಯ ಮಾರ್ಗವನ್ನು ತೋರಿಸುವ ಸೇವೆಯನ್ನು ಮಾಡಬೇಕು. 2. ಸರ್ವಶಕ್ತಿವಂತ ತಂದೆಯ ನೆನಪಿನಿಂದ ತಮ್ಮ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳಬೇಕು. ತಂದೆಯೊಂದಿಗೆ ಪ್ರತಿಜ್ಞೆ ಮಾಡಿದ ನಂತರ ಎಂದೂ ಸಹ ಕಾಮವಿಕಾರದ ಪೆಟ್ಟನ್ನು ತಿನ್ನಬಾರದು. ವರದಾನ: ಸೇವಾಭಾವದಿಂದ ಸಂಪನ್ನರಾಗಿ ಪ್ರತಿ ಆತ್ಮರಿಗೆ ಪ್ರಾಪ್ತಿಯ ಫಲದ ಅನುಭವ ಮಾಡಿಸುವಂತಹ ಸತ್ಯ ಸೇವಾದಾರಿ ಭವ. ಯಾರು ಪ್ರತಿ ಆತ್ಮನ ಪ್ರತಿ ಶುಭ ಭಾವನೆ ಮತ್ತು ಶ್ರೇಷ್ಠ ಕಾಮನೆಯನ್ನು ಇಟ್ಟುಕೊಳ್ಳುತ್ತಾರೆ ಅವರೇ ಸತ್ಯ ಸೇವಾದಾರಿಯಾಗಿದ್ದಾರೆ. ಅವರು ಕೇವಲ ಭಾಷಣ ಮಾಡುವುದಿಲ್ಲ, ಆದರೆ ಸೇವಾ ಭಾವದ ಮೂಲಕ ಸರ್ವರ ಪ್ರತಿ ಖುಷಿಯ ಭಾವನೆ, ಶಕ್ತಿಗಳ ಪ್ರಾಪ್ತಿಯ ಭಾವನೆ, ಉಮಂಗ ಉತ್ಸಾಹವನ್ನು ಹೆಚ್ಚಿಸುವ ಭಾವನೆ ಇಟ್ಟು ಸಹಯೋಗದ ಅನುಭೂತಿಯನ್ನು ಮಾಡಿಸುತ್ತಾರೆ. ಸೇವೆಯ ಮೂಲಕ ಅವರಿಗೆ ಪ್ರಾಪ್ತಿಗಳ ಫಲವನ್ನು ಅನುಭವ ಮಾಡಿಸುವುದು ಇದೇ ಸತ್ಯ ಸೇವೆಯಾಗಿದೆ. ಇಂತಹ ಸೇವೆಯಲ್ಲಿ ತಪಸ್ಸು ಅಡಗಿದೆ. ಸ್ಲೋಗನ್: ತಂದೆಯ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕೆಂದರೆ
ಸ್ನೇಹಿ, ಸುಪುತ್ರರು ಮತ್ತು ಆಜ್ಞಾಕಾರಿ ಮಕ್ಕಳಾಗಿರಿ. ಅವ್ಯಕ್ತ ಸೈಲೆನ್ಸಿನ ಮೂಲಕ ಡಬಲ್ ಐ ಫರಿಷ್ಠಾ ಸ್ಥಿತಿಯ ಅನುಭವ ಮಾಡಿ. ಎಷ್ಟೆಷ್ಟು ನೀವು ಅಂತರ್ಮುಖಿ ಮಧುರ ಶಾಂತಿಯ ಸ್ವರೂಪದಲ್ಲಿ ಸ್ಥಿತರಾಗುತ್ತಾ ಹೋಗುವಿರಿ, ಅಷ್ಟು ನಯನಗಳ ಭಾಷೆ, ಭಾವನೆಯ ಭಾಷೆ ಮತ್ತು ಸಂಕಲ್ಪಗಳ ಭಾಷೆಯನ್ನು ಸಹಜ ತಿಳಿದುಕೊಳ್ಳಬಹುದು. ಇದೇ ಭಾಷೆ ಆತ್ಮೀಕ ಯೋಗಿ ಜೀವನದ ಭಾಷೆಯಾಗಿದೆ. ನಿಮ್ಮ ಶಾಂತಿಯ ಶಕ್ತಿ ವಿಜ್ಞಾನಕ್ಕಿಂತಲೂ ಶ್ರೇಷ್ಠವಾಗಿದೆ. ಹೇಗೆ ವಿಜ್ಞಾನ ಪ್ರತ್ಯಕ್ಷ ಸಾಕ್ಷಿಯನ್ನು ತೋರಿಸುತ್ತದೆ, ಹಾಗೆಯೇ ಶಾಂತಿಯ ಶಕ್ತಿಯ ಪ್ರಾಕ್ಟಿಕಲ್ ಸಾಕ್ಷಿಯಾಗಿದೆ ನಿಮ್ಮೆಲ್ಲರ ಡಬಲ್ ಐ ಫರಿಷ್ಠಾ ಜೀವನ. ಯಾವಾಗ ಇಷ್ಟೆಲ್ಲ ಪ್ರಾಕ್ಟಿಕಲ್ ಸಾಕ್ಷಿಯು ಕಾಣಿಸುವುದು, ಆಗ ಬೇಡವೆಂದರೂ ಸಹ ಎಲ್ಲರ ದೃಷ್ಟಿ ಹೋಗುವುದು ಮತ್ತು ಜೈ ಜೈಕಾರದ ಘೋಷಣೆಯಾಗುವುದು. ಓಂ ಶಾಂತಿ.